गरीब लोग सेना में जाते थे, पेंशन मिलती थी, शहीद का दर्ज मिलता था, कैंटीन मिलती थी, तो हम अग्नि ಸ್ನೇಹಿತರೆ ನಮಸ್ಕಾರ. ಈಜಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ನೀವು ಒಂದು ವಿಡಿಯೋ ನೋಡಿದ್ರಲ್ಲ, ಅಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಮೊದಲು ಬಡವರು ಸೇನೆಗೆ ಸೇರ್ಕೊಳ್ತಾ ಇದ್ರು. ಏಕೆ ಅಂತಂದ್ರೆ ಅವರಿಗೆ ಉಚಿತ ಕ್ಯಾಂಟೀನ್ ಸೌಲಭ್ಯ ಸಿಗ್ತಾ ಇತ್ತು, ಪೆನ್ಷನ್ ಸಿಗ್ತಾ ಇತ್ತು ಮತ್ತು ಶಹೀದ್ ಎಂಬ ದರ್ಜೆ ಸಿಗ್ತಾ ಇತ್ತು ಅಂತ ಹೇಳಿದರು. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ ನೋಡಿ, ನಮ್ಮ ಭಾರತ ದೇಶದ ಸೇನೆಯನ್ನೇ ಇವರು ಇಷ್ಟು ಅಗೌರವದಿಂದ ಕಾಣ್ತಾ ಇದ್ದಾರೆ ಅಂತಂದ್ರೆ, ಇನ್ನು ಇವರು ದೇಶದ ಪ್ರಧಾನಮಂತ್ರಿ ಆದರೆ ದೇಶದ ಪ್ರಜೆಗಳ ಗತಿ ಏನು ಅಂತ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಸೇನೆ ಏನಿದೆಯಲ್ಲ, ಇದು ಪ್ರಪಂಚದಲ್ಲೇ ಹೆಸರುವಾಸಿ. ಅಂದ್ರೆ ಅಲ್ಲಿ ಟ್ರೈನಿಂಗ್ ಯಾವ ತರ ಇರ್ಬೇಕನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ. ಸೊ ಅಂತಹ ಒಂದು ಸೇನೆಯ ಟ್ರೈನಿಂಗ್ ಬಗ್ಗೆ ಕೂಡ ಇವರಿಗೆ ಅನುಮಾನ ಅಂತ ಕಾಣುತ್ತೆ. वीर बना रहे, 4 युवाओं को लेंगे, 6 महीने की ट्रेनिंग देंगे, वो चाइना वाला सैनिक 5 साल की ट्रेनिंग ले आएगा, नतीजा आप समझ जाओ. और फिर जब हमारा लड़का शहीद होगा, जैसे ही हमारी सरकार आएगी, ये अग्निवीर योजना है, इसको हम रद्द कर देंगे, खत्म कर देंगे, उड़ा देंगे.